ಜೀವೋತ್ತಮರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮದ್ ಅನುವ್ಯಾಖ್ಯಾನ ಸರ್ವಜ್ಞ ಶಿಖಾಮಣಿಗಳು ರಚನೆ ಮಾಡಿದ್ದು, ಸರ್ವಜ್ಞ ಕಲ್ಪರಾದ ಟೀಕಾಕೃತ್ಪಾದರು ರಚನೆ ಮಾಡಿದಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಮಂಗಲ ಮಹೋತ್ಸವ. ಇಲ್ಲಿ ನಿತ್ಯವೂ ಅನೇಕ ದಿನಗಳಿಂದ ಸುಧಾ ಪರೀಕ್ಷೆಗಳು ನಡೀತಾ ಇವೆ. ಇನ್ನೂ ಅನೇಕ ದಿನಗಳವರೆಗೆ ನಡೆಯುವುದಿದೆ. ಆ ಎಲ್ಲ ಈ 2 ದಿನಗಳಲ್ಲಿರುವ ಸುಧಾ ಪರೀಕ್ಷೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಇಷ್ಟೊತ್ತು ಅವರ ಬಗ್ಗೆ ಎಲ್ಲ ಧೀರೇಂದ್ರಾಚಾರ್ಯರು ಹೇಳಿದ್ದಾರೆ. ಒಬ್ಬೊಬ್ಬ ವಿದ್ಯಾರ್ಥಿಗಳು ಕೂಡ ಅತ್ಯಂತ ವ್ಯುತ್ಪನ್ನರಾಗಿ ಕೇವಲ ಗಿಳಿಪಾಠ ಮಾಡದಂತೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು, ಬಹಳ ಸುದೀರ್ಘವಾದ ಪರೀಕ್ಷೆಯನ್ನು ಮಾಡಿದರೂ ಕೂಡ ಸೂಕ್ಷ್ಮವಾದ ವಿಷಯಗಳನ್ನು ಕೇಳಿದರು, ಟಿಪ್ಪಣಿಯಲ್ಲಿರುವ ವಿಷಯಗಳನ್ನು ಕೇಳಿದಾಗಲೂ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಥಟ್ಟನೆ ಉತ್ತರ ಕೊಟ್ಟು ಅತ್ಯುತ್ತಮ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಪರೀಕ್ಷೆಯನ್ನು ನೀಡಿದ್ದಾರೆ, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಯಾವ ರೀತಿ ವಿಶ್ವಪ್ರಸನ್ನರು ಪಾಠವನ್ನು ಹೇಳ್ತಾರೆ ಎನ್ನುವುದನ್ನು ಕೂಡ ವಿದ್ಯಾರ್ಥಿಗಳೆಲ್ಲ ತಮ್ಮ ಅನುಭವಗಳನ್ನು ಹೇಳಿಕೊಳ್ಳುವಾಗ ಹೇಳಿದ್ದಾರೆ. ಎಷ್ಟೇ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ಅಷ್ಟು ಪ್ರೀತಿಯಿಂದ ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ಹೇಳಿ, ಅವರಿಂದ ಅನುವಾದವನ್ನು ಮಾಡಿಸಿಕೊಂಡು ಚಿಂತನೆ ಹೇಳಿ ಇಷ್ಟು ಚೆನ್ನಾಗಿ ಇಲ್ಲಿ ಪರೀಕ್ಷೆಯನ್ನು ಕೊಡುವಂತೆ ಅವರು ಸಿದ್ಧ ಮಾಡ್ತಾ ಇದ್ದಾರೆ ಎಂದರೆ ನಿಜವಾಗಿಯೂ ಕೂಡ ಬಹಳ ದೊಡ್ಡದಾದಂತಹ ಕಾರ್ಯ, ಅತ್ಯಂತ ಅಭಿನಂದನೀಯವಾದಂತಹ ಕಾರ್ಯ ಇದು. ಅಂತಹ ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ಚಿಂತನವನ್ನು ಹೇಳಿ ತಮ್ಮ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಹಗಲು ರಾತ್ರಿ ಅನ್ನದೇ ತಮ್ಮ ಮನೆಯ ಕೆಲಸವನ್ನು ಆಲೋಚನೆ ಮಾಡದೆ ಹೆಚ್ಚು ಪ್ರೀತಿಯಿಂದ ಸಂಪೂರ್ಣವಾದ ತಮ್ಮ ವಿದ್ಯೆಯನ್ನು ಧಾರೆ ಎರೆದು ಚಿಂತನ ಹೇಳಿ ಇವರನ್ನು ಸಿದ್ಧಪಡಿಸಿ ಈ ರೀತಿ ಪರೀಕ್ಷೆ ಕೊಡಿಸಬೇಕು ಅಂದರೆ ಆ ಎಲ್ಲ ಅಧ್ಯಾಪಕರ ಚಿಂತನೆ ಹೇಳುವ ವಿದ್ವಾಂಸರ ಬಹಳ ದೊಡ್ಡದಾದಂತಹ ಯೋಗದಾನ ಇದೆ. ಅವರ ಬಹಳ ದೊಡ್ಡವಾದ ವೇದವ್ಯಾಸದೇವರ ಸೇವೆ. ಇಂತಹ ಒಂದು ದೊಡ್ಡ ವಿದ್ವಾಂಸರ ಪಡೆಯನ್ನು ನಿರ್ಮಾಣ ಮಾಡಿದ ಕೀರ್ತಿ ವಿಶ್ವೇಶತೀರ್ಥರಿಗೂ ವಿಶ್ವಪ್ರಸನ್ನ ತೀರ್ಥರಿಗೂ ಇದೆ. ಈ ತರಹದ ಪಾಠ ಪ್ರವಚನಗಳನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ದೀಕ್ಷೆಯನ್ನು ಈ ಪರಂಪರೆಯಲ್ಲಿ ಹುಟ್ಟಿಸಿದ ಒಂದು ವಿಶೇಷವಾದ ಕೀರ್ತಿ ವಿದ್ಯಾಮಾನ್ಯ ತೀರ್ಥರಿಗೆ ಇದೆ. ಅವರ ಒಂದು ಪೀಠಾರೋಹಣದ ಶತಮಾನೋತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅಷ್ಟು ಉತ್ತಮವಾದಂತಹ ಈ ಕಾರ್ಯ. ಹೊರಗಡೆ ಮಾಡುವಂತಹ ಅಯೋಧ್ಯ ಮೊದಲಾದ ಅನೇಕ ತಮ್ಮ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಎಲ್ಲರ ಪ್ರತಿನಿಧಿಗಳಾಗಿದ್ದು, ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿದ್ದು ಅಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನೂ ಮಾಡ್ತಾ ಜೊತೆಗೆ ನಿರಂತರವಾಗಿ ಮಾಡುವ ಪಾಠ ಪ್ರವಚನಗಳನ್ನು ಕೂಡ ಅವ್ಯಾಹತವಾಗಿ ಮಾಡುವಂತಹ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ವಿಶ್ವೇಶತೀರ್ಥರ ಒಂದು ಆರಾಧನೆಯನ್ನು ಈ ಸಂದರ್ಭದಲ್ಲಿ 6ನೆಯ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರಿಯವಾದ ಕಾರ್ಯ ಅದು ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠ ಪ್ರವಚನ, ಅದರ ಪರೀಕ್ಷೆ, ಅದರ ಮಂಗಳ. ಪರೀಕ್ಷೆಯ ಸಂದರ್ಭದಲ್ಲಿ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸೋದು, ಅವರು ಪರೀಕ್ಷೆ ಕೊಡುವಾಗ ಒಂದೊಂದು ಅಕ್ಷರವನ್ನು ಅಷ್ಟು ಗಮನ ಕೊಟ್ಟು ಕೇಳಿ ಅವರು ಚೆನ್ನಾಗಿ ಹೇಳಿದರೆ ಅಷ್ಟು ಸಂತೋಷದಿಂದ ಅವರು ಕೇಳ್ತಾ ಇದ್ದಂತಹ ದಿನಗಳನ್ನು ನಾವು ಸ್ಮರಿಸ್ತೇವೆ. ಸುಧಾ ಪರೀಕ್ಷೆಯ ಸಂದರ್ಭದಲ್ಲಿ ಅಷ್ಟು ಉತ್ಸಾಹದಿಂದ ಅವರು ಕೂಡ್ತಾ ಇದ್ದರು. ಅಂತಹ ಪಾಠ ಪ್ರವಚನಗಳ ಒಂದು ವಿಶೇಷವಾದ ದೀಕ್ಷೆ ಇದ್ದು ನೂರಾರು ವಿದ್ವಾಂಸರನ್ನು ದೇಶದಾದ್ಯಂತ ಪಾಠ ಪ್ರವಚನಗಳು, ಸಂಶೋಧನೆ, ಇನ್ನನೇಕ ವಿಧವಾದಂತಹ ಧಾರ್ಮಿಕವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಸಿದ್ಧಪಡಿಸಿ ಸಮಾಜಕ್ಕೆ ನೀಡಿದ ದೊಡ್ಡ ಕೀರ್ತಿ ವಿಶ್ವೇಶತೀರ್ಥರಿಗೆ ಇದೆ. ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡ್ತಾ ಇದ್ದೇವೆ. ಇಂತಹ ಒಂದು ಈ ಸುಧಾಮಂಗಲದ ಕಾರ್ಯಕ್ರಮಕ್ಕೆ ಇನ್ನೂ ವಿಶೇಷವಾದ ಮೆರುಗು ಉತ್ತರೋತ್ತರ ಎಲ್ಲ ವಿದ್ಯಾರ್ಥಿಗಳ ಅನುವಾದ ಪರೀಕ್ಷೆಗಳಿಂದ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮುಗಿಸ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮನ್ಮಧ್ವಶಾಸ್ತ್ರದ ಸೂಕ್ಷ್ಮ ರಹಸ್ಯಗಳನ್ನು ತಿಳಿಸಿಕೊಟ್ಟ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ